ओम अथातो ब्रह्म जिज्ञासा ओम कर्मणा त्वधमः प्रोक्तः प्रसादः श्रवणादिभिः मध्यमो ज्ञान संपत्त्या प्रसादस्तु उत्तमो मतः. ಈ ಭಗವಂತನ ಅನುಗ್ರಹ ಅಂತ ಅನ್ನೋದು ಬೇಕು. ಆದರೆ ಆ ಅನುಗ್ರಹ ಯಾವುದರಿಂದ ಆಗ್ತದೆ ಅನ್ನೋ ಜಿಜ್ಞಾಸೆಯನ್ನು ಈಗಿನ ಮೂಲದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕರ್ಮಣ ಅಥವಾ ಅಧಮಃ ಪ್ರೋಕ್ತಃ ಅಂತ. ಕರ್ಮಾಚರಣೆಯಿಂದ ಭಗವಂತನ ಅನುಗ್ರಹ ಆಗ್ತದೆ ಇಲ್ಲ ಅಂತಲ್ಲ, ಆದರೆ ಅದು 3ನೇ ತರಗತಿಯ ಅನುಗ್ರಹ. ಮತ್ತು ಶ್ರವಣಾದಿಗಳಿಂದ ಏನೊಂದು ಅನುಗ್ರಹ ಆಗ್ತದೆ ಅದು ಮಧ್ಯಮ ತರಗತಿಯ ಅನುಗ್ರಹ. ಮತ್ತೆ ಜ್ಞಾನ ಸಂಪಾದನೆಯಿಂದ ಏನು ಅನುಗ್ರಹ ಆಗ್ತದೆ ಅದು ಉತ್ತಮ ತರಗತಿಯ ಅನುಗ್ರಹ ಅಂತ ಹೀಗೆ ಸಮರ್ಥನೆ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಇದೊಂದು ಪ್ರಶ್ನೆ ಬಂದಿತ್ತು. ಅಸ್ತು ಮೋಕ್ಷ ಭಗವತ್ ಪ್ರಸಾದ ಸಾಧನಂ ತದರ್ಥಂ ನ ಜ್ಞಾನಮಪೇಕ್ಷಿತಂ. ಇದಕ್ಕಿಂತ ಮುಂಚೆ ನಚ ಶ್ರವಣಾದೇಹೇ ಅಸನ್ವಾಚ್ಯತಾ ಜಿಜ್ಞಾಸಿತಂ ಸುಸಂಪನ್ನಂ ಇತಿ ವಿಚಾರೇಪಿ ತತ್ ಪ್ರಯೋಗಾತ್ ಇಚ್ಛಾಯಾಃ ವಿಧೇಯತ್ವಾತ್ ಭವತಿ ಇತ್ಯಾದಿ ಕಥನಸ್ಯ ವೈಯರ್ಥ್ಯಾತ್ ಸೂತ್ರಂ ಚ ಶ್ರುತ್ಯನುಸಾರಿ ಅಂತ. ಈ ವಾಕ್ಯದ ಬಗ್ಗೆ ಸ್ಥೂಲವಾಗಿ ನೋಡಿದ್ದೇವೆ. ಇನ್ನು ಅದಕ್ಕೆ ಈ ಭಾವದೀಪಕ್ಕನುಸಾರವಾಗಿ ನೋಡಬೇಕು. ಈ ಜಿಜ್ಞಾಸ ಅಂತ ಶಬ್ದ ಏನನ್ನು ಹೇಳ್ತದೆ ಅಂತ ಈಗೊಂದು ಜಿಜ್ಞಾಸೆ. ಜಿಜ್ಞಾಸ ಅಂದರೆ ಜ್ಞಾತುಂ ಇಚ್ಛಾ ಅಂತ ಅರ್ಥ. ಈ ಜ್ಞಾತುಂ ಇಚ್ಛಾ ಅಂತ ಅನ್ನೋದು ಏನಿದೆ ಅದು ಆ ಸನ್ಪ್ರತ್ಯಯ, ಯಾವುದೇ ಧಾತುವಿಗೆ ಸನ್ಪ್ರತ್ಯಯ ಬಂದಾಗ ಅದಕ್ಕೆ ಆ ಕೆಲಸವನ್ನು ಮಾಡುವ ಇಚ್ಛೆ ಅಂತ ಅರ್ಥ ಆಗ್ತದೆ. ಕ್ರಿಯಾಪದ ಆದರೆ ಅದಕ್ಕೊಂದು ಅರ್ಥ, ಮಾಡಲು ಇಚ್ಛಿಸುತ್ತಾನೆ ಅಂತ ಅರ್ಥ. ನಾಮಪದ ಆದರೆ ಮಾಡಲಿಕ್ಕೆ ಇಚ್ಛೆ ಅಂತ ಅರ್ಥ. ಹೀಗೆಲ್ಲ ಅರ್ಥ ಆಗ್ತದೆ. ಆದರೆ ನೀವೇನು ಶ್ರವಣ ಮನನ ಧ್ಯಾನ ಅಂತ ಹೇಳಿದ್ದೀರಿ, ಇವು 3 ಕೂಡ ಯಾವ ರೀತಿಯಿಂದಲೂ ಇಚ್ಛೆಗಳಲ್ಲ. ಆದ್ದರಿಂದ ಶ್ರವಣಾದಿಗಳು, ಶ್ರವಣ ಮನನ ಧ್ಯಾನ ಅನ್ನೋದು ಅಸನ್ವಾಚ್ಯತ. ಅವು ಸನ್ ಪ್ರತ್ಯಯದಿಂದ ವಾಚ್ಯವೇ ಅಲ್ಲ ಅಂತ ಒಂದು ಪ್ರಶ್ನೆ. ಸನ್ ಪ್ರತ್ಯಯದಿಂದ ವಾಚ್ಯನೇ ಅಲ್ಲ. ಅದರಿಂದ ಜಿಜ್ಞಾಸ ಅನ್ನೋ ಶಬ್ದದಿಂದ ಈ 3 ಹೇಗೆ ಇಟ್ಕೊಂಡಿದ್ದೀರಿ ಅಂತ ಪ್ರಶ್ನೆ. ಅದಕ್ಕೆ ನಚ, ಹಾಗೇ ನೀವು ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಜಿಜ್ಞಾಸಿತಂ ಸುಸಂಪನ್ನಂ ಅಂತ ಭಾಗವತದಲ್ಲಿ ನಾರದರು ವ್ಯಾಸರನ್ನು ಪ್ರಶ್ನೆ ಮಾಡಿದ್ದಿದೆ. ಹೀಗೆ ವಿಚಾರ ಅನ್ನೋ ಅರ್ಥದಲ್ಲೂ ಕೂಡ ಆ ಪ್ರಯೋಗ ಕಂಡು ಬಂದೇ ಇದೆ. ವಿಚಾರೇಪಿ ತತ್ಪದ ಪ್ರಯೋಗಾತ್. ಮತ್ತೆ ಇಚ್ಛಾ ಅನ್ನೋ ಅರ್ಥವನ್ನೇ ಒಂದು ವೇಳೆ ಇಟ್ಕೊಂಡ್ರೆ ಅವಾಗ ಏನು ಸಮಸ್ಯೆ ಆಗ್ತದೆ ಅಂತ ಅನ್ನೋದು ಎರಡನೇದು. ಭಾಗವತದಲ್ಲಿ ಜಿಜ್ಞಾಸ ಅನ್ನೋ ಶಬ್ದವನ್ನ ಇಚ್ಛಾ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನೋದು ಮೊದಲನೇ ಸಮರ್ಥನೆ. ಎರಡನೇ ಸಮರ್ಥನೆ, ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಆ ಶಬ್ದಗಳಿಂದ ತೋರುವಂತಹ ಅರ್ಥವನ್ನೇ ಒಂದು ವೇಳೆ ನಾವು ಇಟ್ಕೊಂಡ್ರೆ ಅವಾಗ ಏನು ತೋರಿಸ್ತಾರೆ, ಅದು ಅವಿಧೇಯತ್ವ. ಇಚ್ಛೆ ಅಂತಾನೆ ಅರ್ಥ ಇಟ್ಕೊಂಡ್ಬಿಟ್ರೆ ಆ ಇಚ್ಛೆಯನ್ನು ವಿಧಾನ ಮಾಡೋದು ಹೇಗೆ? ನೀವೆಲ್ಲರೂ ಕೂಡ ಇಚ್ಛಿಸಿರಿ ಅಂತ ಹೇಳೋದು ಹೇಗೆ? ಯಾವುದೇ ಪ್ರಸಂಗ ಬಂದಾಗ ನೀವು ಸಂಧ್ಯಾವಂದನೆಯನ್ನು ಮಾಡಿರಿ, ಪೂಜೆಯನ್ನು ಮಾಡಿರಿ, ಚಾತುರ್ಮಾಸ್ಯ ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಿರಿ ಅಂತ ವಿಧಾನ ಮಾಡ್ಬೋದು. ಇಚ್ಛೆಯನ್ನು ಮಾಡಿರಿ ಅಂತ ಎಲ್ಲೂ ಕೂಡ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇಚ್ಛೆ ಅಂತ ಅನ್ನೋದು ತಾನಾಗಿ ಸಹಜವಾಗಿ ಬರಬೇಕಷ್ಟೆ. ಇಚ್ಛೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇಚ್ಛಾಯ ಅವಿಧೇಯತ್ವಾತ್, ಯಾವುದೇ ಇಚ್ಛೆಯನ್ನ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಶಾಸ್ತ್ರಗಳ ಮೂಲಕ ಆಗಲಿ ಕಾನೂನಿನ ಮೂಲಕ ಆಗಲಿ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಸಮಸ್ಯೆ. ಆದ್ರಿಂದ ನಾವು ಜಿಜ್ಞಾಸ ಅನ್ನೋ ಶಬ್ದದಿಂದ ವಿಚಾರ ಅಂತ ಇಟ್ಕೊಂಡಿದ್ದೇವೆ. ಅದಕ್ಕೆ ಹೌದು, ಜಿಜ್ಞಾಸೆಯನ್ನು ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ, ಆದರೆ ಜಿಜ್ಞಾಸ ಭವತಿ ಅಂತ ಇಟ್ಕೋಬಹುದಲ್ಲ, ಇದೊಂದು ವಿಚಾರ. ಭವತಿ ಇತ್ಯಾದಿ ಕಥನ ಹಾಗೆ ಇಟ್ಕೋಬಹುದಲ್ಲ ಅಂದ್ರೆ ಅದು ವ್ಯರ್ಥ. ಭವತಿ ಅಂತ ಹೇಳ್ಬೇಕು. ಯಾಕೆ ಇಲ್ಲಿ ಹೇಳ್ಬೇಕಾಗಿರೋದು ನಾವೇನ್ ಮಾಡ್ಬೇಕು ಅಂತ ಅನ್ನೋದನ್ನ, ಶಾಸ್ತ್ರ ನಾವೇನ್ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ಬೇಕಾಗಿದೆ ಹೊರತು ಭವತಿ ಅಂತ ಹೇಳ್ಬೇಕು ಯಾಕೆ, ಜಿಜ್ಞಾಸ ಭವತಿ ಅಂತ ಹೇಳ್ಬೇಕು ಯಾಕೆ ಅಂತ ಅದರ ತಾತ್ಪರ್ಯ. ಭವತಿ ಇತ್ಯಾದಿ ಕಥನಸ್ಯ ವೈಯರ್ಥ್ಯಾತ್ ಅಂತಿದೆಯಲ್ಲ, ಭವತಿ ಅಂತ ಹೇಳುವುದೇನಿದೆ ಅದು ವ್ಯರ್ಥ ಅಂತ. ಅಲ್ಲಿ ಒಂದು ಪ್ರಶ್ನೆ, ವಾಚಸ್ಪತಿ ರೀತ್ಯ
ವಾಚಸ್ಪತಿಗಳು ಅಂತ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರಾಗಿರ್ಬೋದು ಅಥವಾ ಬೇರೆ ಈ ನವೀನ ನ್ಯಾಯ ಮೊದಲಾದ ಗ್ರಂಥಗಳಲ್ಲಿ ಯಾವ್ದಾದ್ರು ಒಬ್ಬ ಗ್ರಂಥಕಾರರು ಆಗಿರಬಹುದು. ನನು ವಾಚಸ್ಪತಿ ರೀತ್ಯ ಭವತಿ ಇತಿ ಅಧ್ಯಾಹಾರೇ ಇಚ್ಛಾ ಅರ್ಥ ಸ್ಯಾತ್. ವಾಚಸ್ಪತಿಗಳು ಭವತಿ ಅಂತ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇಚ್ಛಾ ಅಂತಾನೆ ಅರ್ಥ ಇರಲಿ, ಪ್ರಧಾನ ಅರ್ಥವನ್ನು ಇಟ್ಕೊಂಡಂಗೆ ಆಗ್ತದಲ್ಲ, ಅದು ವ್ಯರ್ಥ. ಇಟ್ಕೊಂಡಂಗೆ ಆಗ್ತದಲ್ಲ ಅಂದ್ರೆ ಅದು ವ್ಯರ್ಥ ಅಂತ ನಾವು ಉತ್ತರ ಹೇಳಿದ್ವಿ. ಅದಕ್ಕೆ ನನು ಮುಮುಕ್ಷಾನಂತರಂ ಅಂತ ಅಲ್ಲೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ಕನ್ನಡದ ಅನುವಾದಗಳಲ್ಲಿ ತಗೊಂಡಿದ್ದಾರೆ. ಅದಕ್ಕೆ ಅದನ್ನ ಈಗ ಹೇಳಲಿಕ್ಕೆ ಹೊರಟಿದ್ದೀನಿ. ನನು ಮುಮುಕ್ಷಾನಂತರಂ ಬ್ರಹ್ಮಜ್ಞಾನಿ ಇಚ್ಛಾ ಭವತಿ ಇತ್ಯುಕ್ತೆ. ಈ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಇಚ್ಛಾ ಅಂತಾನೆ ಅರ್ಥ ಮಾಡೋಣ, ಅದು ಪ್ರಧಾನ ಅರ್ಥವನ್ನು ಇಟ್ಕೊಂಡಂಗಾಯ್ತು. ಯಾವತ್ತೂ ಕೂಡ ಒಂದು ಶಬ್ದಕ್ಕೆ ಅದರ ಪ್ರಧಾನ ಅರ್ಥವನ್ನು ಬಿಟ್ಟು ಅಪ್ರಧಾನ ಅರ್ಥ ಮಾಡೋದು ಅದೊಂದು ಮೈನಸ್ ಪಾಯಿಂಟ್ ಚರ್ಚೆಯಲ್ಲಿ. ಆದ್ದರಿಂದ ಪ್ರಧಾನ ಅರ್ಥವನ್ನು ಇಟ್ಕೊಳ್ಳೋಣ. ಹಾಗೆ ಏನು ತಾತ್ಪರ್ಯ ಆಯಿತು ಒಟ್ಟು ಅಂದರೆ, ಮುಮುಕ್ಷಾನಂತರಂ, ಮೊದಲು ವ್ಯಕ್ತಿಗೆ ಮುಮುಕ್ಷ ಬರ್ತದೆ, ಅಂದರೆ ಮೋಕ್ಷವನ್ನು ಪಡಿಬೇಕು ಅಂತ ಇಚ್ಛೆ. ಇದು ನೋಡಿ, ಮುಮುಕ್ಷ ಅನ್ನೋಲ್ಲೂ ಕೂಡ ಅದು ಸನ್ಪ್ರತ್ಯಂತವಾದ ಶಬ್ದವೇ. ಒಬ್ಬನಿಗೆ ಮೋಕ್ಷವನ್ನು ಪಡಿಬೇಕು ಅಂತ ಇಚ್ಛೆ ಬಂತು, ಅದರ ನಂತರ ಬ್ರಹ್ಮಜ್ಞಾನದ ಇಚ್ಛೆ ಬರ್ತದೆ. ಎರಡು ಕೂಡ ಬರ್ತದೆ. ಮುಮುಕ್ಷ ಬಂದ ನಂತರ, ಮುಕ್ತಿಯನ್ನು ಪಡೆಯುವ ಬಯಕೆ ಬಂದ ನಂತರ ಬ್ರಹ್ಮಜ್ಞಾನವನ್ನು ಪಡೆಯುವಂತ ಇಚ್ಛಾ ಬರ್ತದೆ. ಇತಿ ಉಕ್ತೆ, ಹೀಗೆ ಹೇಳಿದ ಮೇಲೆ ಅದರಿಂದ ಏನಾಯ್ತು, ನಮ್ಗೆ ಅನುಕೂಲ ಆಯ್ತದ. ಪ್ರಶ್ನೆ ಮಾಡೋರು ಹೇಳ್ತಿದ್ದಾರೆ, ಜ್ಞಾನೇಚ್ಛ ಸಂದಿಗ್ಧೇ ವಿಷಯ ನಿರ್ಣಯಾಯ ಭವತಿ. ನಮಗೊಂದು ಯಾವ ವಿಷಯದಲ್ಲಿ ಸಂದೇಹ ಇರ್ತದಲ್ಲ, ಸಂದಿಗ್ಧೇ ವಿಷಯ ಅಂದ್ರೆ ಸಂದೇಹಕ್ಕೆ ಪಾತ್ರವಾದ ವಿಷಯ, ಆ ವಿಷಯದ ಕುರಿತು ನಮಗೆ ಜ್ಞಾನದ ಇಚ್ಛಾ ಬಂದರೆ ಅದು ತತ್ವ ನಿರ್ಣಯಕ್ಕೆ ಅನುಕೂಲ ಆಗ್ತದೆ, ನಿರ್ಣಯಾಯ ಭವತಿ. ಆದ್ರಿಂದ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ನಾವು ಇಚ್ಛಾ ಅಂತ ಮುಖ್ಯಾರ್ಥವನ್ನು ಇಟ್ಕೊಂಡಿದ್ದರಿಂದ ನಮ್ಗೇನು ಲಾಭ ಆಯಿತು ಅಂದರೆ, ಒಂದು ಈ ಶಾಸ್ತ್ರಕ್ಕೆ ವಿಷಯ ಏನಿದೆ ತೋರಿಸ್ಕೊಟ್ಟಾಗಾಯ್ತು, ಆಮೇಲೆ ಫಲವನ್ನು ಕೂಡ ತೋರಿಸ್ಕೊಟ್ಟಾಗಾಯ್ತು. ಅದರಿಂದ ಜಿಜ್ಞಾಸಾ ಶಬ್ದಕ್ಕೆ ಮುಖ್ಯವಾದ ಅರ್ಥವನ್ನೇ ಇಟ್ಕೊಂಡ್ರೆ ಆವಾಗ ಎರಡು ಲಾಭ ಇದೆ. ಸಂದಿಗ್ಧ ರೂಪ ವಿಷಯಸ್ಯ, ಶಾಸ್ತ್ರದ ವಿಷಯ ಏನು, ಸಂದಿಗ್ಧವಾದದ್ದೇ ವಿಷಯ. ಅಲ್ಲೇನು ಬ್ರಹ್ಮನೋ ಮತ್ತೊಂದು ಏನೋ ಇದ್ರೆ ಅದೇ ವಿಷಯ, ಸರಿ. ಮತ್ತು ನಿರ್ಣಯ ಅನ್ನುವಂಥ ಒಂದು ಫಲ, ಯಾವ ವಿಷಯ ಸಂದಿಗ್ಧ ಆಗಿರ್ತದೋ ಅದ್ರ ಬಗ್ಗೆ ನಿರ್ಣಯ ತಗೊಳ್ಳುವುದು ಅಂತನ್ನೋದೇ ಒಂದು ಫಲ. ಇವೆರಡೂ ಕೂಡ ಸಿಕ್ಕಾಗಾಯ್ತಲ್ಲ, ಸೂಚನಾತ್ ನ ವೈಯರ್ಥ್ಯಂ. ಆದ್ರಿಂದ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಜ್ಞಾನದ ಇಚ್ಛಾ ಅಂತಾನೆ ಮುಖ್ಯಾರ್ಥ ಇಟ್ಕೊಂಡಾಗ, ಮುಖ್ಯಾರ್ಥವನ್ನು ಇಟ್ಕೊಳ್ಳೋದು ಅನ್ನೋದೇ ಇಟ್ ಸೆಲ್ಫ್ ಇದೊಂದು ಪ್ಲಸ್ ಪಾಯಿಂಟ್ ಅದು. ಮತ್ತೆ ಅದರಿಂದ ಇನ್ನೂ ಎರಡು ಅನುಕೂಲ ಏನಾಯ್ತು, ವಿಷಯವನ್ನು ಸೂಚನೆ ಮಾಡಿದಾಗಾಯ್ತು, ಸಂದಿಗ್ಧವಾದ ಬ್ರಹ್ಮ ಅದೇ ವಿಷಯ ಅಂತ ಸೂಚನೆ ಮಾಡಿದಾಗಾಯ್ತು. ಆಮೇಲೆ ಅದರ ನಿರ್ಣಯನೂ ಕೂಡ ಆಗ್ತದೆ. ಆದ್ರಿಂದ ನಿರ್ಣಯಾಖ್ಯ ಫಲಸ್ಯ, ನಿರ್ಣಯ ಎಂಬ ಫಲವನ್ನು ಕೂಡ ಸೂಚನೆ ಮಾಡಿದಾಗಾಯ್ತು. ಅದನ್ನೆರಡೂ ಸೂಚನೆ ಮಾಡಿದ್ರಿಂದ ನ ವೈಯರ್ಥ್ಯಂ. ಅದರಿಂದ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಮುಖ್ಯಾರ್ಥ ಜ್ಞಾನದ ಇಚ್ಛಾ ಅಂತ ಅರ್ಥ ಇಟ್ಕೊಂಡ್ರೆ ಅದು ವ್ಯರ್ಥ ಏನಲ್ಲ. ಇದು ಚೇತ್ ನ, ಹಾಗೂ ಹೇಳಬೇಡಿ. ಯಾಕೆಂದ್ರೆ ನೀವು ಆ ಥರ ಪ್ರಯೋಗ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ಪೂರ್ವ ಪಕ್ಷಿಗಳು ಏನು ಹೇಳ್ತಾ ಇದ್ದಾರೆ, ವದಂತಂ ಪೂರ್ವ ಪಕ್ಷಿಣಂ. ಅವನೇನು ಹೇಳ್ತಿದ್ದಾನೆ ಅಂದ್ರೆ, ಈ ಜ್ಞಾನದ ಈ ಬ್ರಹ್ಮವನ್ನು ಕುರಿತು ಜ್ಞಾನದ ಇಚ್ಛೆನೇ ನಮಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಆಕ್ಷೇಪ ಮಾಡ್ತಿದ್ದಾನೆ. ಯಾಕೆಂದ್ರೆ ವಿಷಯಾಭಾವಾತ್, ವಿಷಯಾದ್ಯಭಾವಾತ್, ವಿಷಯ ಪ್ರಯೋಜನ ಇತ್ಯಾದಿ ಯಾವುದೂ ಇಲ್ಲವೇ ಇಲ್ಲ. ಆದ್ರಿಂದ ಜ್ಞಾನದ ಕುರಿತಾಗಿ, ಬ್ರಹ್ಮದ ಜ್ಞಾನದ ಕುರಿತಾಗಿ ಇಚ್ಛೆ ಹುಟ್ಟುವುದೇ ಸಾಧ್ಯ ಇಲ್ಲ ವ್ಯಕ್ತಿಗೆ. ವದಂತ ಉತ್ಪತ್ತಂ ಅರ್ಹತಿ ಇತಿ ವದಂತಂ, ಹೀಗೆ ಹೇಳ್ತಿರುವಂತಹ ಪೂರ್ವ ಪಕ್ಷಿಯನ್ನು ಕುರಿತು ನೀವು ವಾದ ಮಾಡುವಾಗ, ಪೂರ್ವ ಪಕ್ಷಿಯನ್ನು ಎದುರಿಸಬೇಕಾದ್ರೆ ಇಚ್ಛೆಯ ವಿಷಯಾದಿ ಸೂಚನ ಉಕ್ತಿ ಅಯೋಗೇನ ತದುಕ್ತೇ ವೈಯರ್ಥ್ಯಮೇವ ಇತ್ಯಾಶಯನ ಉಕ್ತಂ. ಪೂರ್ವಪಕ್ಷಿ ಹೀಗೆ ಪ್ರಶ್ನೆ ಮಾಡ್ತಿರುವಾಗ ನೀವು ಜಿಜ್ಞಾಸ ಅಂದ್ರೆ ಜ್ಞಾನದ ಇಚ್ಛಾ ಭವತಿ ಅಂತ ಅರ್ಥ ಇಟ್ಕೊಂಡು ಹಾಗೆ ಅರ್ಥ ಇಟ್ಕೊಂಡಿದ್ರಿಂದ ವಿಷಯ ಮತ್ತು ಪ್ರಯೋಜನವು ಸೂಚಿತವಾಯಿತು ಅಂತೇನು ಹೇಳ್ತಾ ಇದ್ದೀರಲ್ಲ, ಇದು ಈ ಉಕ್ತಿಯೇ ಅಯುಕ್ತ. ಯಾಕೆಂದ್ರೆ ಅವನ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾಗಾಯ್ತು ನೀವು? ಇಚ್ಛೆ ಹುಟ್ಟೋ ಸಾಧ್ಯ ಇಲ್ಲ ಅಂತ ಅವನು ಪ್ರಶ್ನೆ ಕೇಳ್ತಿದ್ದಾನೆ. ಆದ್ರಿಂದ ಅವನ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾಗಾಯ್ತು? ಉಕ್ತಿ ಅಯೋಗೇನ ತದುಕ್ತೇ ವೈಯರ್ಥ್ಯಾತ್. ಆದ್ರಿಂದ ಜಿಜ್ಞಾಸ ಎಂಬ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ ಇಟ್ಕೊಳ್ಳೋದು ವ್ಯರ್ಥ, ಇತ್ಯಾಶಯನ ಉಕ್ತಂ. ಅದಕ್ಕಾಗಿ ಇದನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಇತ್ಯಾದಿ ಕಥನಸ್ಯ ಅಂತ, ಭವತಿ ಇತ್ಯಾದಿ ಕಥನಸ್ಯ ವೈಯರ್ಥ್ಯಾತ್. ಜಿಜ್ಞಾಸ ಭವತಿ ಅಂತ ಹೇಳುವುದೇನಿದೆ ಅದು ವ್ಯರ್ಥ ಅಂತ ಅದರ
ತಾತ್ಪರ್ಯ. ಮತ್ತೆ ದೋಷಾಂತರಂ ಚಾಹ, ಇನ್ನೂ ಒಂದು ದೋಷವನ್ನು ಹೇಳ್ತಿದ್ದಾರೆ. ಸೂತ್ರವು ಯಾವತ್ತೂ ಕೂಡ ಶ್ರುತಿಗೆ ಅನುಸಾರವಾಗಿರ್ಬೇಕು. ಅದನ್ನು ನಾವು ಮೊನ್ನೆ ನೋಡಿದ್ದೀವಿ. ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ, ಇಲ್ಲಿ ಲೋಟ್ಲಕಾರ ಇದೆ, ನೀನು ತಿಳಿಯಬೇಕು ಬ್ರಹ್ಮನನ್ನ ಅಂತೇಳಿ. ಅಲ್ಲಿ ಲೋಟ್ಲಕಾರ ಇದ್ಮೇಲೆ ಆ ಶ್ರುತಿಗೆ ಅನುಸಾರಿಯಾಗಿರುವಂತಹ ಸೂತ್ರದಲ್ಲೂ ಕೂಡ ಅಂಥದ್ದೊಂದು ವಿಧಾನ ಮಾಡುವಂತಹ ಲೋಟ್ಲಕಾರವೋ ವಿಧಿಲಿಂಗಲಕಾರವೋ ಅಥವಾ ಆ ಲಕಾರಕ್ಕೆ ಪ್ರತಿಯಾಗಿ ಪರ್ಯಾಯವಾಗಿ ತವ್ಯ ಪ್ರತ್ಯಯ, ಅನಿಯರ್ ಪ್ರತ್ಯಯ ಮತ್ತು ಯತ್ ಪ್ರತ್ಯಯ, ಹೀಗೆ ಯಾವ್ದಾದ್ರು ಒಂದು ಪ್ರತ್ಯಯ ಇದ್ದು ತ್ವಯಾ ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ನೀನು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೀಗಿರ್ಬೇಕಾದದ್ದು. ಇದು ಇನ್ನೊಂದರ್ಥ. ಅಂತೂ ನಾವು ಶ್ರವಣ, ಇಲ್ಲಿ ನಾವು ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಜ್ಞಾನದ ಇಚ್ಛಾ ಅಂತ ಅರ್ಥ ಇಟ್ಕೊಳ್ಳದೆ ಶ್ರವಣಾದಿಗಳು ಅಂತ ಅರ್ಥ ಇಟ್ಕೊಂಡದ್ದಕ್ಕೆ 3 ಕಾರಣಗಳನ್ನು ತೋರಿಸಿದರು. ಒಂದು, ಭಾಗವತದಲ್ಲಿ ಪ್ರಯೋಗ ಇದೆ ಅಂತ. ಇನ್ನೊಂದು, ಹಾಗೆ ಅರ್ಥ ಮಾಡ್ಕೊಂಡ್ರೆ ಅದು ವ್ಯರ್ಥ ಅಂತ, ವೈಯರ್ಥ್ಯಾತ ಅಂತ ಮೂರನೇದು, ಎರಡನೇದು. ಇನ್ನು ಮೂರನೇದಾಗಿ ಸೂತ್ರವು ಯಾವತ್ತು ಶ್ರುತಿಗೆ ಅನುಸಾರಿಯಾಗಿರಬೇಕು ಅಂತನ್ನುವುದು ಮೂರನೇದು. ಒಟ್ಟು ಇಷ್ಟು ಸಂಗತಿಗಳನ್ನ ತೋರಿಸಿದ್ದಾರೆ. ಇದನ್ನ ಇಷ್ಟನ್ನೆಲ್ಲ ನಾವು ನೋಡಿದ ಮೇಲೆ ಸುಮ್ಮನೆ ಅಲ್ಲೊಂದೊಂದು ಅಬ್ಸರ್ವೇಷನ್, ಈ ಇಚ್ಛೆಯನ್ನ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಸರಿ. ಆದರೆ ಈ ಇಚ್ಛೆ ಬರುವಂತೆ ಒಂದು ಪ್ರೇರಣೆ ನಮಗೆ ಮಾಡ್ಲಿಕ್ಕೆ ಬರ್ತದೆ. ಒಬ್ಬನಿಗೆ ಯಾರಿಗಾದ್ರೂ ಕೂಡ ನೀನು ಉತ್ತೀರ್ಣನಾಗಲಿಕ್ಕೆ ಇಚ್ಛಿಸಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀನು ಆ ಥರ ಒಂದು ಬಯಕೆಯನ್ನ ಅವನಲ್ಲಿ ಹುಟ್ಟು ಹಾಕಬೇಕಾದ್ರೆ, ಯಾರಿಗಾಗಲೇ ಉತ್ತೀರ್ಣರಾಗಿ ಉನ್ನತ ಸ್ಥಾನದಲ್ಲಿದ್ದಾರೆ, ಪರೀಕ್ಷೆ ಇತ್ಯಾದಿಗಳಲ್ಲಿ ಉತ್ತೀರ್ಣರಾಗಿ ಉನ್ನತ ಸ್ಥಾನದಲ್ಲಿದ್ದಾರೆ, ಅವ್ರದೊಂದು 4 ಜನದ ಉದಾಹರಣೆ ಏನಾದರೂ ಕೊಟ್ಟರೆ ಆವಾಗ ಇಚ್ಛೆ ಇವನಲ್ಲಿ ಹುಟ್ಟುವಂತೆ ನಾವು ಪ್ರೇರಿಸಬಹುದು. ಆದರೆ ಇಚ್ಛೆಯನ್ನು ಮಾಡು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾವು ಏನು ಅಭಿಪ್ರಾಯ ಪಟ್ಟಿದ್ದೀವಿ ಅದು ಪೂರಕವೇ, ಆದರೂ ಸುಮ್ಮನೆ ಹೇಳಿದೆ ಅಷ್ಟೆ. ನೀನು ಉತ್ತೀರ್ಣನಾಗಲಿಕ್ಕೆ ಇಚ್ಛಿಸು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಚ್ಛೆ ಅವನಲ್ಲಿ ತಾನಾಗೆ ಮೂಡುವಂತೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು, ಆ ಉತ್ತೀರ್ಣರಾದವರು ಮಾಡಿರೋ ಸಾಧನೆಗಳನ್ನು, ಅವ್ರಿಗೆ ಸಿಕ್ಕ ಫಲಗಳನ್ನೆಲ್ಲ ಹೇಳಿಬಿಟ್ರೆ ಅವನಲ್ಲಿ ತಾನಾಗಿಯೇ ತಾನೂ ಉತ್ತೀರ್ಣನಾಗಬೇಕು ಅನ್ನುವಂಥ ಹಂಬಲ ಬರ್ತದೆ. ಮತ್ತೆ ಈ ವಾಚಸ್ಪತಿಗಳ ವಿಚಾರ ಏನು ಬಂತಲ್ಲ, ಈಗ ಅವ್ರು ಹೇಳಿದಂತೆ ಇಚ್ಛಾ ಭವತಿ ಅಂತ ಈಗ ಹೇಳಿದ್ರಲ್ಲ ಅವರು, ಜಿಜ್ಞಾಸ ಎಂಬ ಶಬ್ದಕ್ಕೆ ಮುಖ್ಯಾರ್ಥ ಇಟ್ಕೊಳ್ಳೋಣ, ಇಚ್ಛಾ ಜ್ಞಾನದ ಇಚ್ಛಾ ಅಂತ, ಅದೇ ಅರ್ಥವನ್ನೇ ಇಟ್ಕೊಳ್ಳೋಣ ಅಂತ ಹೇಳಿದರು. ಅದೇ ಅರ್ಥವನ್ನು ಇಟ್ಕೊಂಡಾಗ ಅವ್ರಿಗೆ ಏನು ಅನುಕೂಲ ಆಯಿತು, ಅವರು ತಮ್ಮದನ್ನು ಸಮರ್ಥನೆ ಮಾಡಿಕೊಂಡ್ರು ಕೂಡ. ಮೊದಲು ಮೋಕ್ಷದ ಬಯಕೆ, ಆಮೇಲೆ ಬ್ರಹ್ಮಜ್ಞಾನದ ಬಯಕೆ, ಹೀಗೆ ಬಯಕೆಯು ಆಗುತ್ತದೆ ಅಂತ ಭವತಿ ಅಂತ ಅಧ್ಯಾಹಾರ ಮಾಡಿಕೊಂಡ್ರು. ಅದರಿಂದ ಏನು ಅವ್ರಿಗೆ ಸಿಕ್ಕಾಗಾಯಿತು, ಸಂದಿಗ್ಧವಾದ ಒಂದು ವಿಷಯವನ್ನು ಸೂಚನೆ ಮಾಡಿದಾಗಾಯಿತು, ಮತ್ತು ಆ ವಿಷಯದ ಕುರಿತು ನಿರ್ಣಯ ಅನ್ನುವಂಥ ಫಲವನ್ನು ಸೂಚನೆ ಮಾಡಿದಾಗಾಯಿತು ಅಂತ ಹೇಳಿದರು. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅವರನ್ನು ನಾವು ಕೇಳಬೇಕು. ಅಲ್ಲಿ ರಾಘವೇಂದ್ರ ಸ್ವಾಮಿ ಮಾತಿನಲ್ಲಿ ಬರಲಿಲ್ಲ, ನಾವು ಅದಕ್ಕೆ ಪೂರಕವಾಗಿ ರಾಘವೇಂದ್ರ ಸ್ವಾಮಿಗಳ ಚಿಂತನೆಗೆ ಪೂರಕವಾಗಿ ಹೀಗೊಂದು ಆಲೋಚನೆ ಮಾಡಬೇಕು. ಹೌದು, ಮೋಕ್ಷದ ಬಯಕೆ ಬಂತು, ಅದಾದಮೇಲೆ ಜ್ಞಾನದ ಬಯಕೆಯು ಕೂಡ ಅವನಿಗೆ ಬಂತು. ಜ್ಞಾನದ ಬಯಕೆ ಅವನಿಗೆ ಹೇಗೆ ಬಂತು ಅಂತ ನಿಮ್ಮನ್ನು ಕೇಳಬೇಕು ನಾವು, ಪೂರ್ವಪಕ್ಷಿಗಳನ್ನು. ಅದಕ್ಕೆ ಮೋಕ್ಷದ ಬಯಕೆ ಬಂತು ಅಂತ. ಆ ಮೋಕ್ಷದ ಬಯಕೆ ಎಲ್ಲಿಂದ ಬಂತು? ಮೋಕ್ಷದ ಬಯಕೆ ಅವನಿಗೆ ತಾನಾಗೆ ಸಹಜವಾಗಿ ಅವನಿಗೆ ಬಂದರೆ, ಜ್ಞಾನದ ಬಯಕೆನೂ ತಾನಾಗೆ ಸಹಜವಾಗೇ ಬರ್ತದೆ. ಆವಾಗ ಜಿಜ್ಞಾಸ ಭವತಿ ಅಂತ ನೀವು ಅಧ್ಯಾಹಾರ ಮಾಡಿದ್ರು ಸರಿಯೇ, ಅದರಲ್ಲೇನು ತಪ್ಪಿಲ್ಲ. ಆದರೆ ಅನೇಕ ಜನರಿಗೆ, ಅಂದರೆ ಬಹುತೇಕ ಜನರಿಗೆ ಜ್ಞಾನದ ಬಯಕೆ ಬರಬೇಕಾದ್ರೆ ಮೋಕ್ಷದ ಬಯಕೆ ಬರಬೇಕು. ಮೋಕ್ಷದ ಬಯಕೆ ಬಂತು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಪೂರ್ವಪಕ್ಷದವರು? ಅದಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ. ಅದಕ್ಕೆ ನಾವು ಹೇಳಿದಂತೆ ಅಥಾತಃ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಜಿಜ್ಞಾಸ ಕರ್ತವ್ಯ ಅಂತ ಅಧ್ಯಾಹಾರ ಮಾಡಿದರೆ ಮೋಕ್ಷದ ಬಯಕೆ ತಾನಾಗೆ ಹುಟ್ಟುತ್ತದೆ ಅವನಲ್ಲಿ, ತಾನಾಗೆ ಆ ಬಯಕೆನೂ ಅವನಲ್ಲಿ ಹುಟ್ಟುವಂತೆ ಇದು ಪ್ರೇರಣೆ ಆಗ್ತದೆ. ನೋಡಿ, ಅಥ ಅಧಿಕಾರ ಸಂಪತ್ತಿ ಮಾಡಿದ ನಂತರ ಅತಃ ಮೋಕ್ಷ ಎಂಬ ಫಲ ಇರುವುದರಿಂದ ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಬ್ರಹ್ಮ ಜಿಜ್ಞಾಸೆಯನ್ನು ನೀನು ಕೂಡ ಮಾಡಬೇಕು. ಇಲ್ಲಿ ಏನಾಯ್ತು ಅಂದ್ರೆ ಅಥ ಮತ್ತು ಅತಃ ಅಂತ ಬಂತಲ್ಲ, ಅತಃ ಅಂದ್ರೆ ಮೋಕ್ಷ ಎಂಬ ಫಲ ಇರುವುದರಿಂದ ಜಿಜ್ಞಾಸೆಗೆ, ಅಂದ್ರೆ ನಾವು ಹೇಳುವಂತೆ ಜಿಜ್ಞಾಸ ಅಂದ್ರೆ ಶ್ರವಣ ಮನನ ಧ್ಯಾನ, ಅವುಗಳಿಗೆ ಮೋಕ್ಷ ಎಂಬ ಫಲ ಇರುವುದರಿಂದ ಅಂತ ನಾವು ಹೇಳಿದ್ವಲ್ಲ. ಅತಃ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ನಾವು ಮಾಡ್ಕೊಳ್ಬೋದು, ಅರ್ಥವನ್ನು ಹಿಗ್ಗಿಸ್ಕೋಬಹುದು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ. ಏನು ಅತಃ ಅಂದ್ರೆ ಏನು ಅಂತ ಅರ್ಥ? ಆದ್ದರಿಂದ ಅಂತ ಅರ್ಥ. ಆದ್ದರಿಂದ ಅಂದ್ರೆ ಏನು ನೋಡು, ಜಗತ್ತಿನಲ್ಲಿ ನಿನ್ಕಿಂತ ಮುಂಚೆಯೂ ಕೂಡ ಅನೇಕ ಜನ ಅತಃ
ಮೋಕ್ಷ ಎಂಬ ಪ್ರಯೋಜನವನ್ನು ಇರುವುದರಿಂದ, ತಮಗೆ ಅಧಿಕಾರ ಇರುವುದರಿಂದ ಜಿಜ್ಞಾಸೆ ಮಾಡಿಯೇ ಇದ್ದಾರೆ. ಜಿಜ್ಞಾಸೆ ಮಾಡಿ ಫಲ ಕಂಡಿದ್ದಾರೆ ಅನೇಕ ಜನ. ಇದು ಅತಃ ಅಂತ ಅನ್ನೋದಕ್ಕೆ ಅರ್ಥ. ಇನ್ನೊಂದು ಅರ್ಥ ನನಗೆ ಅನಿಸಿದ್ದನ್ನು ಹೇಳಿದೆ, ಯಾರು ಟಿಪ್ಪಣಿಕಾರರು ಹೇಳಿರ್ಬೋದು. ಅತಃ ಎಂದರೆ ಜಿಜ್ಞಾಸೆಗೆ ಮೋಕ್ಷ ಎಂಬ ಫಲ ಇರುವುದರಿಂದ ಅಂತಂದ್ರೆ, ನಿನಗೂ ಜಿಜ್ಞಾಸೆ ಮಾಡಿದರೆ ಮೋಕ್ಷ ಎಂಬ ಫಲ ಸಿಗ್ತದೆ ಅಂತ ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ಅನೇಕ ಜನ ಜಿಜ್ಞಾಸೆ ಮಾಡಿ ಮೋಕ್ಷವನ್ನು ಪಡೆದಿದ್ದಾರೆ. ಅತಃ ಆದ್ದರಿಂದ ನೀನು ಕೂಡ ಈ ಶ್ರವಣ ಮನನ ರೂಪವಾದ ಜಿಜ್ಞಾಸೆಯನ್ನು ಮಾಡು ಅಂತ ಹೀಗೆ ಹಿಂದಿನವ್ರದ್ದು ಒಂದು ಉದಾಹರಣೆ ಹೇಳಿಬಿಟ್ರೆ ಇವನು ಮೋಕ್ಷದ ಬೇಕೆ ತಾನಾಗೆ ಮೂಡ್ತದೆ. ತಾನಾಗೆ ಮೂಡಿದ್ರೆ ಅದರ ಸಲುವಾಗಿ ಇವನು ಜಿಜ್ಞಾಸೆಯನ್ನು ಮಾಡಲಿಕ್ಕೂ ಕೂಡ ಪ್ರವೃತ್ತನಾಗ್ತಾನೆ ಅಂತ ಹೀಗೊಂದಲ್ಲಿ ನಾವು ಅತಃ ಅನ್ನೋ ಶಬ್ದಕ್ಕೆ ಹಿಂದಿನವರ ಉದಾಹರಣೆಗಳು ಅಂತ ಅನ್ನೋದನ್ನ ತಿಳ್ಕೊಳ್ಬಹುದು. ಈ ಶ್ರದ್ಧಾ ಅಥವಾ ಆಸಕ್ತಿ ಹುಟ್ಟುವಂತೆ ನಾವು ಪ್ರಯತ್ನ ಮಾಡಬಹುದು ಹೊರತು ಆಸಕ್ತಿಯನ್ನ ನೀವು ಮೂಡಿಸಿಕೊಳ್ಳಿರಿ ಅಂತ ಯಾರಿಗಾದ್ರೂ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಒಂದು ಪದ್ಮಪುರಾಣದ ಮಾತಿದೆ, ಆಚಾರ್ಯ ಉದ್ಧರಿಸ್ತಾರೆ, ಅದನ್ನ ನೆನಪಿಗೆ ಬರ್ತದೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತಿದೆ. ಈ ನಿಗಮತಲ್ಪ ಕಲ್ಪತರೋಹ ಅಂತ ವ್ಯಾಸರು ಒಂದು ಕಥೆ ಹೇಳಿದ್ರು, ನೀವು ಭಾಗವತವೆಂಬ ರಸವನ್ನು ಕುಡಿಯಿರಿ ಅಂತ. ಅದಾದ್ಮೇಲೆ ನೈಮಿಷ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳು ಸೇರಿ ಸೂತ ಪುರಾಣಿಕರಿಂದ ಇದನ್ನು ಕೇಳಲಿಕ್ಕೆ ತೊಡಗಿದ್ರು ಅಂತ ಒಂದು ಆಖ್ಯಾನ ಹೇಳಿಕ್ ಶುರು ಮಾಡಿದ್ರು. ನೀವು ಆ ಆಖ್ಯಾನ ಯಾಕೆ ಹೇಳಿದ್ರಿ, ನೇರವಾಗಿ ಭಗವಂತನ ಕಥೆನೇ ಹೇಳ್ಬೋದಿತ್ತಲ್ಲ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಹೇಗಿದೆ, ಪ್ರಕಾರಾಂತರೇಣ ಪುರುಷಾರ್ಥ ಶಂಕಾ ನಿವೃತ್ತ್ಯರ್ಥಂ ಆಖ್ಯಾಯಿಕ. ಇಲ್ಲಿ ಏನು ಪುರುಷಾರ್ಥ, ಈ ಭಾಗವತ ಗ್ರಂಥ ರಚನೆ ಓದಿದ್ರಿಂದ ಮತ್ತು ಬ್ರಹ್ಮಸೂತ್ರ ಗ್ರಂಥ ರಚನೆ ಓದಿದ್ರಿಂದ ಏನು ಪುರುಷಾರ್ಥ ಇದೆ ಅಂತ ಒಂದು ಶಂಕೆ ಎಲ್ಲರಿಗೂ ಬರ್ತಿರ್ತದೆ. ಆ ಶಂಕೆಯನ್ನ ಈಗಾಗಲೇ ನಿವಾರಣೆ ಮಾಡಿದ್ದಾರೆ ಹಿಂದೆ. ಈ ಧರ್ಮ ಪ್ರೋಚಿತ ಕೈತವ ಇತ್ಯಾದಿ ಶ್ಲೋಕಗಳಲ್ಲಿ ಹಿಂದೆ ಭಾಗವತದಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಮಾರ್ಗ ಏನಂದ್ರೆ, ಪ್ರಕಾರಾಂತರೇಣ ಒಂದು ಆಖ್ಯಾನ ನಾವು ಹೇಳ್ತೀವಿ ನಿಮ್ಗೊಂದು ಹಿಂದೆ ನಡೆದದ್ದೊಂದು ಕಥೆ. ಅವರೆಲ್ಲ ಆ ಥರ ಜಿಜ್ಞಾಸೆಯಿಂದಾಗಿ ಹೇಗೆ ಗುರುಗಳನ್ನು ಸಮೀಪಿಸಿ ಅವರಿಂದ ಅಧ್ಯಯನ ಮಾಡಿದ್ರು ಅಂತ. ಅದಕ್ಕಾಗಿ ಆಖ್ಯಾಯಿಕಗಳಿರೋದು. ಆ ಶ್ಲೋಕ ಏನು ಹೇಳ್ತದೆ ಇದನ್ನ ನೋಡೋಣ. ಯಾರೋ ಒಬ್ಬರು ಋಷಿಗಳು ಯಾರೋ ಒಬ್ಬ ರಾಜನಿಗೆ ಹೇಳಿದ ಕಥಾ ಇದು. ಆಖ್ಯಾಯಿಕಾ ಪ್ರದರ್ಶ್ಯಂತೆ, ಆಖ್ಯಾಯಿಕಗಳನ್ನ ವೇದಗಳಲ್ಲಿ ಮಹಾಭಾರತ ಪುರಾಣಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಸರ್ವವೇದೇಶು ಸರ್ವಶಃ. ಯಾಕೆಂದ್ರೆ ದ್ಯೋತಯಂತ್ಯಸ್ತು ಮಹತಾಂ ತಾತ್ಪರ್ಯಂ. ದೊಡ್ಡವರು, ಆ ಗ್ರಂಥ ರಚನೆ ಮಾಡಿದವರು, ಅದನ್ನು ಓದಿದವರು, ಅವ್ರಿಗೇನು ಅಲ್ಲಿ ತಾತ್ಪರ್ಯ ಇದೆ, ಯಾಕಾಗಿ ಆ ಗ್ರಂಥವನ್ನು ಓದಿದ್ರು ಅನ್ನುವಂಥ ಒಂದು ತಾತ್ಪರ್ಯವನ್ನು ತೋರಿಸ್ಲಿಕ್ಕಾಗಿ ಹೇಳ್ತಿರ್ತಾರೆ. ಪ್ರೋಕ್ತಂ ಅರ್ಥಂ ಮೃತೆ, ನಾವೀಗೇನು ಅರ್ಥವನ್ನು ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ, ಇದನ್ನ ನೀವು ತಿಳಿಯೋದ ಹೊರತು. ಅಂದ್ರೆ ಭಾಗವತದಲ್ಲಾದ್ರೆ ಅದು ಅಲ್ಲೂ ಬ್ರಹ್ಮನೇ, ಬ್ರಹ್ಮ ಜಿಜ್ಞಾಸದಲ್ಲಿ ಈ ಬ್ರಹ್ಮಸೂತ್ರಗಳಲ್ಲಿ ಅದು ಬ್ರಹ್ಮವೇ. ಹಿಂದೆ ಈಗ ಹೇಳಲ್ಪಟ್ಟ ಅರ್ಥ ಅಂದ್ರೆ ಬ್ರಹ್ಮವೆಂಬ ಅರ್ಥ. ಅದನ್ನ ನೀವು ತಿಳಿಯದೆ ಹೋದ್ರೆ, ಅದ್ರ ಬಗ್ಗೆ ಪ್ರಯತ್ನ ಪಡದೆ ಹೋದ್ರೆ ಅಲಾಭ ಪುರುಷಾರ್ಥಸ್ಯ, ನೀವು ಬೇಕಾದ ಪುರುಷಾರ್ಥ ಸಿಗೋದಿಲ್ಲ. ದ್ಯೋತನಾಯ ಹೀಗೆ ತಿಳಿಸ್ಲಿಕ್ಕೋಸ್ಕರ ಮಹಾರಾಜ ಅಂತ ಸಂಬೋಧನೆ. ಶ್ರದ್ಧಾ ವೃದ್ಧ್ಯರ್ಥಂ, ನೋಡಿ ಕೇಳುವವನಲ್ಲಿ ಶ್ರದ್ಧೆಯನ್ನು ಮೂಡಿಸ್ಲಿಕ್ಕೆ ಅಂತಿಲ್ಲಿದೆ. ಇದೆ, ಅದಕ್ಕಾಗಿ ನನಗೆ ಈ ಭಾಗವತ ತಾತ್ಪರ್ಯ ನೆನಪಾಗಿತ್ತು. ಆಸಕ್ತಿ ತಾನಾಗೆ ಹುಟ್ಟುವಂತೆ ಮಾಡಲಿಕ್ಕೆ, ಅಥವಾ ಈಗಾಗಲೇ ಹುಟ್ಟಿದ ಆಸಕ್ತಿ ಹೆಚ್ಚಿಸಲಿಕ್ಕೆ. ಆಸಕ್ತಿ ಅಂದ್ರು ಶ್ರದ್ಧಾ ಅಂದ್ರು ಹೆಚ್ಚು ಕಡಿಮೆ ಒಂದೇ ಅರ್ಥ. ಶ್ರದ್ಧಾ ವೃದ್ಧ್ಯರ್ಥವಾಗಿ ನೋಡಿ, ಶ್ರದ್ಧೆಯನ್ನ ನೀವು ಮಾಡಬೇಕು ಅಂತ ವಿಧಾನ ಮಾಡಲಿಲ್ಲ, ಆದ್ರೆ ಶ್ರದ್ಧೆಯನ್ನ ಮೂಡಿಸಬೇಕು ಅನ್ನೋದಕ್ಕಾಗಿ ಆಖ್ಯಾನಗಳೆಲ್ಲ ಹೇಳ್ತಾರೆ. ಅದೊಂದು ಇಲ್ಲಿ ಕೂಡ ಅತಃ ಅಂತಂದ್ರೆ, ಹಿಂದೆ ಅನೇಕ ಜನ ಈ ತರ ಬ್ರಹ್ಮ ಜಿಜ್ಞಾಸೆ ಮಾಡಿದ್ದಾರೆ, ಯಾರ್ಯಾರು ಗುರುಗಳನ್ನು ಸಮೀಪಿಸಿ ಹೋಗಿದ್ದಾರೆ. ಉಪನಿಷತ್ತುಗಳಲ್ಲೆಲ್ಲ ಆ ಥರದ ವರ್ಣನೆ ಇದೆ. ಆದ್ದರಿಂದ ನೀವು ಕೂಡ ಅದನ್ನು ಮಾಡಿರಿ ಅಂತ ಅತಃ ಅನ್ನೋದ್ರಿಂದ ಹಿಂದೆ ನಡೆದ ಕೆಲವು ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಅವ್ರದ್ದು ಉದ್ದೇಶ ಆಗಿರ್ತದೆ. ಹೀಗೆ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ನಾವು ಅಮುಖ್ಯಾರ್ಥ ಮಾಡಿದ್ದೇವೆ. ಶ್ರವಣ ಮನನ ಧ್ಯಾನ ಅಂತ ಅನ್ನೋದು ಜಿಜ್ಞಾಸ ಶಬ್ದಕ್ಕೆ ಅಮುಖ್ಯಾರ್ಥ ಮಾಡಿದ್ದೀವಿ ಅಂತ ನೀವು ಇಟ್ಕೊಂಡ್ರು ಅದರಿಂದ ತಪ್ಪಿಲ್ಲ. ಯಾಕಂದ್ರೆ ಆ ಮುಖ್ಯಾರ್ಥದಲ್ಲೇ ಅದ್ರ ಬಳಕೆ ಇರೋದು ಭಾಗವತದಲ್ಲೂ ಕೂಡ ಕಂಡಿದೆ. ಆದ್ರಿಂದ ಇದ್ಯಾವುದೇ ತಪ್ಪೇನಲ್ಲ ಅಂತ ಅದರ ತಾತ್ಪರ್ಯ.
ಮತ್ತೆ ನಂದೊಂದು ದೃಷ್ಟಿ ಏನಂದ್ರೆ ಇಂಥ ಶಬ್ದಕ್ಕೆ ಇದು ಮುಖ್ಯಾರ್ಥ ಇದು ಅಮುಖ್ಯಾರ್ಥ ಅಂತ ನಾವೇನು ವಿಚಾರ ಮಾಡ್ತೀವಲ್ಲ, ಅದೆಲ್ಲ ಈಗಿನ ವ್ಯಾಕರಣಗಳನ್ನು ಇಟ್ಕೊಂಡು ಮಾಡ್ತೇವೆ. ಆದ್ರಿಂದ ಹಿಂದೆ ಎಷ್ಟೋ ಧಾತುಗಳು ಕೆಲವು ಇದ್ದು, ಆ ಧಾತುಗಳಿಗೆ ಅನುಸಾರವಾಗಿ ನಮಗೆ ಬೇಕಾದ ಶಬ್ದದಿಂದ ನಮಗೆ ಬೇಕಾದ ಅರ್ಥವನ್ನ ಮುಖ್ಯಾರ್ಥ ಅನ್ನೋ ಅರ್ಥದಲ್ಲೇ ತಗೊಳ್ಬಹುದು. ಈ ಜಿಜ್ಞಾಸತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಿಲ್ಲ, ನಾನು ಈ ಮಾತು ಹೇಳ್ತಿಲ್ಲ. ಸಾಮಾನ್ಯವಾಗಿ ಮುಖ್ಯ ಅಮುಖ್ಯ ಅಂತ ಅನ್ನೋದನ್ನ ನಮ್ಮ ಮೂಗಿನ ನೀರಕ್ಕೆ ನಾವು ವ್ಯಾಖ್ಯಾನ ಮಾಡಬಾರದು ಅಂತ ಅದೊಂದು ಅಭಿಪ್ರಾಯ ಹೇಳಿದೆ ಅಷ್ಟೆ. ಆದ್ರಿಂದ ಜಿಜ್ಞಾಸ ಕರ್ತವ್ಯ ಅಂತಲೇ ಅಧ್ಯಾಹಾರ ಮಾಡೋಣ. ಇಲ್ಲಿ ಗೋವಿಂದಾಚಾರ್ಯ ಅಂತ ಹೇಳಿದ್ದಾರೆ, ವಲ್ಲಭಾಚಾರ್ಯರು ಅಂತ ಈ ಬ್ರಹ್ಮಸೂತ್ರಗಳಿಗೆ ಅವರೊಬ್ರು ಕೂಡ ಭಾಷ್ಯ ಬರೆದಿದ್ದಾರೆ. ಕರ್ತವ್ಯ ಅಂತ ನೀವು ಅಧ್ಯಾಹಾರ ಮಾಡಬೇಕಾಗಿಲ್ಲ, ಅದು ವ್ಯರ್ಥ. ಯಾಕಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆಯಲ್ಲ, ಅಥ ಅಂತನ್ನೋದಕ್ಕೆ ಮಾಡಬೇಕು ಅಂತನೂ ಅರ್ಥ ಸಿಗ್ತದೆ. ಆದ್ರಿಂದ ಕರ್ತವ್ಯ ಅಂತ ಅಧ್ಯಾಹಾರ ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳಿರೋದು ವ್ಯರ್ಥ ಅಂತ ಅವರು ಬರೆದಿದ್ದಾರಂತೆ. ನಾನು ಆ ವಲ್ಲಭ ಭಾಷೆಯನ್ನು ನೋಡಿಲ್ಲ, ಸುಮ್ಮನೆ ಅದನ್ನು ಪ್ರಸಂಗತಃ ಇಲ್ಲಿ ಹೇಳಿದೆ. ಅದಕ್ಕೆ ಗೋವಿಂದಾಚಾರ್ಯ ಏನು ಹೇಳಿದ್ದಾರೆ, ಅಥ ಅನ್ನೋ ಶಬ್ದಕ್ಕೆ ಆಮೇಲೆ ಅಂತ ಇಷ್ಟೇ ಅರ್ಥ. ಆಮೇಲೆ ಮಾಡಬೇಕು ಅಂತೆಲ್ಲ ಅರ್ಥ ಸಿಗ್ತದೆ. ಅವನು ನಮ್ಮ ಊರಿಗೆ ಬಂದಿದ್ದ ಆ ವ್ಯಕ್ತಿ, ಅಥ ಇನ್ನೊಂದು ಊರಿಗೆ ಹೋದ ಅಂತ ಹೀಗೆ ಹೇಳಿದಾಗ ಅಥ ಅನ್ನೋ ಶಬ್ದಕ್ಕೆ ಆಮೇಲೆ ಅಂತ ಇಷ್ಟೇ ಅರ್ಥ. ಮುಂದಿನ ಅರ್ಥಗಳನ್ನೆಲ್ಲ, ಮುಂದಿನ ಸಂಗತಿಗಳನ್ನೆಲ್ಲ ಅಥ ಅನ್ನೋ ಶಬ್ದ ಹೇಳೋದಿಲ್ಲ. ಆದ್ರಿಂದ ಅಥ ಅಂದ್ರೆ ಅಧಿಕಾರವನ್ನು ಸಂಪತ್ತಿ ಮಾಡಿದ ನಂತರ ಅಂತಿಷ್ಟೇ ಅರ್ಥ. ಅತಃ ಅಂದ್ರೆ ಪ್ರಯೋಜನ ಇರುವುದರಿಂದ ಅಂತಿಷ್ಟೇ ಅರ್ಥ. ಮಾಡಬೇಕು ಅಂತ ಅನ್ನೋದು ಅಲ್ಲಿ ಎಲ್ಲಿ ಸೇರಿಲ್ಲ. ಅದರಿಂದ ಮಾಡಬೇಕು ಅಂತ ನಾವು ವಿಧಾನ ಮಾಡಬೇಕಾಗ್ತದೆ. ಹೇಗೆ ವೇದಾದಿಗಳಲ್ಲಿ ಸಹಜವಾಗಿ ಅಹರಹ ಸಂಧ್ಯಾ ಉಪಾಸೀತ, ಸಂಧ್ಯೆಯನ್ನು ಉಪಾಸನೆ ಮಾಡಬೇಕು, ಯಾವಜ್ಜೀವ ಅಗ್ನಿಹೋತ್ರಂ ಜುಹುಯಾತ್ ಅನ್ನೋಲೆಲ್ಲ ವಿಧಾನ ಮಾಡಿರ್ತಾರೋ ಸಂಬಂಧಪಟ್ಟ ಲೋಟ್ ಲಕಾರ ಅಥವಾ ವಿಧಿಲಿಂಗ್ ಲಕಾರ, ಆ ಪ್ರಕಾರವಾಗಿ ಇಲ್ಲೂ ಕೂಡ ವಿಧಾನ ಮಾಡಬೇಕಾಗ್ತದೆ. ಅದಕ್ಕೆ ಪ್ರಯೋಜನ ಮತ್ತು ಅಧಿಕಾರ ಸಂಪತ್ತಿಯನ್ನು ತೋರಿಸಿ ಅಂತ ಅದೊಂದು ನೆನಪು ಮಾಡ್ಕೊಳ್ಬಹುದು. ಅಸ್ತು ಮೋಕ್ಷ ಭಗವತ್ ಪ್ರಸಾದ ಸಾಧ್ಯ ತದರ್ಥಂ ನ ಜ್ಞಾನಮಪೇಕ್ಷಿತಂ ತತ್ಕರ್ಮ ಹರಿತೋಷಂ ಯತ್ ಯೈದಂ ಪರಮಂ ಗುಹ್ಯಂ ಇತ್ಯಾದೇಹ ಕರ್ಮಾದಿನಾಪೇ ಭಗವತ್ ಪ್ರಸಾದ ಸಿದ್ಧೇಹೆ ಅಂತ ಇಲ್ಲೊಂದು ಪ್ರಶ್ನೆ. ಅದಕ್ಕೆ ಈ ಕರ್ಮಣ ತದಮ ಪ್ರೋಕ್ತ ಅನ್ನೋದು ಇನ್ನು ಮುಂದೆ ನಮ್ಮ ಗಮನಕ್ಕೆ ಬರಬೇಕಾದದ್ದು. ಅದಕ್ಕೆ ಬೇಕಾದ ಹಿನ್ನೆಲೆ ಇದೆ. ಈಗ ಮೋಕ್ಷ ಅಂತನ್ನೋದು ಭಗವಂತನ ಪ್ರಸಾದದಿಂದಲೇ ಲಭ್ಯ ಅಂತನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಯಮೈವೇಶ ವೃಣುತೇರೆ ತೇನ ಲಭ್ಯ ಅಂತ ಹೀಗೆಲ್ಲ ಅದು ಗೊತ್ತಾಯ್ತು. ಭಗವತ್ ಪ್ರಸಾದದಿಂದಲೇ ಅದು ಸಾಧ್ಯ ಆಗಲಿ. ಆದರೆ ಅದಕ್ಕೋಸ್ಕರ ಜ್ಞಾನನೇ ಬೇಕು ಅಂತ ಯಾಕೆ ಹೇಳ್ತಾರೆ? ಹಾಗಾದ್ರೆ ಇನ್ನೇನು ಬೇಕು ಅಂದ್ರೆ ತತ್ಕರ್ಮ ಹರಿತೋಷಂ ಯತ್ ಇತ್ಯಾದಿ ರೂಪವಾಗಿ ಬೇರೆ ಬೇರೆ ಕಡೆ ಬಂದಿದೆ. ಭಾಗವತ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ತತ್ಕರ್ಮ, ಆ ಕರ್ಮವು ಹರಿತೋಷಂ, ಅದು ಭಗವಂತನ ಪ್ರೀತಿ ಕಾರಣ ಆಗ್ತದೆ ಅಂತ. ಮತ್ತೆ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತೆ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಅಂತ ಭಗವದ್ಗೀತಾದಲ್ಲಿದೆ. ಪರಮಂ ಗುಹ್ಯಂ, ಅತ್ಯಂತ ಗುಹ್ಯವಾದಂತಹ ಈ ಒಂದು ಭಗವದ್ಗೀತಾ ಶಾಸ್ತ್ರವನ್ನ ಯಾರು ನನ್ನ ಭಕ್ತರಿಗೆ ಹೇಳ್ತಾನೋ ಅಂಥ ವ್ಯಕ್ತಿಗಿಂತ ನನಗೆ ಪ್ರಿಯನಾದವನು ಬೇರೆ ಯಾರೂ ಇಲ್ಲ ಅಂತ ಹೀಗೆ ಬಂದಿದೆ. ಇಲ್ಲೂ ಕೂಡ ಮತ್ತೆ ತತ್ಕರ್ಮ ಹರಿತೋಷಂ ಇತ್ಯಾದಿ ಕಡೆಗಳಲ್ಲಿ ಇರುವುದೇನು ಕರ್ಮದ ಬಗ್ಗೆನೆ. ಆ ಕರ್ಮದಿಂದಲೇ ಭಗವಂತನಿಗೆ ತೃಪ್ತಿ ಆಗ್ತದೆ ಅಂತಾನೆ ಬಂದಿದೆ. ಪ್ರವಚನ ಮಾಡುವುದು ಅಂತನ್ನೋದು ಒಂದು ಕರ್ಮವೇ. ಆದ್ರಿಂದ ಕರ್ಮದಿಂದಲೂ ಅದಾಗಬಹುದಲ್ಲ ಅಂತ ಈಗ ಒಂದು ಪ್ರಶ್ನೆ. ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದ 53ನೇ ಶ್ಲೋಕ ತತ್ಕರ್ಮ ಹರಿತೋಷಮ್ಯತ ಅಂತ. ಯೈದಂ ಪರಮಂ ಗುಹ್ಯಂ ಅಂತನ್ನೋದು ಭಗವದ್ಗೀತೆಯ 18ನೇ ಅಧ್ಯಾಯದ 68ನೇ ಶ್ಲೋಕ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಅಂತ ಮುಂದೆ ಬಂದಿರೋದು. ಈ 18ನೇ ಅಧ್ಯಾಯದ 68ನೇ ಶ್ಲೋಕ ಏನಿದೆ ಅಲ್ಲೇನೆ ಆ ಮುಕ್ತಿಗೆ ಹೋಗುವಂಥವರ 5 ಗ್ರೇಡ್ಗಳನ್ನು ಕೂಡ ವರ್ಣನೆ ಮಾಡಿರೋದು. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್ ಶಾಸ್ತ್ರಂ ಶ್ರುತ್ವ ತಥೋಧಿಕಂ ಅಂತ ನಾನು ಈಗ ಒಂದು 2-3 ಸರಿ ನಾನು ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ, ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತೆನೆ ಗೀತಾ ತಾತ್ಪರ್ಯದಲ್ಲಿ ಈ ಶ್ಲೋಕ ಇರೋದು. ನಾನು ಶ್ಲೋಕ ಕೋಟ್ ಮಾಡೋಕೆ ಸ್ವಲ್ಪ ತಪ್ಪು ಕೋಟ್ ಮಾಡಿದೆ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತೆ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೇಶ್ಯತ್ಯ ಸಂಶಯ ಅಂತ ಅದ್ರ ಉತ್ತರಾರ್ಥ. ನಾನು ಉತ್ತರಾರ್ಥ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಅದಾದ್ಮೇಲೆ
ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮ ಅಂತ 69ನೇ ಶ್ಲೋಕದಲ್ಲಿದೆ. ಭವಿತಾ ನಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಹೀಗೆ ಯೈದಂ ಪರಮಂ ಗುಹ್ಯಂ ಅಂತ ಅನ್ನೋದು 68ನೇ ಶ್ಲೋಕ. ಈ ಪರಮಗುಹ್ಯವಾದ ಭಗವದ್ಗೀತಾ ಶಾಸ್ತ್ರವನ್ನು ಯಾರು ನನ್ನ ಭಕ್ತರಿಗೆ ಉಪದೇಶ ಮಾಡ್ತಾನೆ, ಅವನು ನನ್ನಲ್ಲಿ ಭಕ್ತಿಯನ್ನು ಮಾಡಿ ನನ್ನನ್ನು ಹೊಂದುತ್ತಾನೆ. ಮತ್ತು 69ನೇ ಶ್ಲೋಕಕ್ಕೆ ಅಂಥ ಮನುಷ್ಯನಿಗಿಂತ ಹೆಚ್ಚು ನನಗೆ ಪ್ರಿಯನಾದವನು ಯಾರೂ ಇಲ್ಲ ಅಂತ ಮುಂದೆ ಬಂದಿರೋದು. ತಸ್ಮಾತ್ ಅನ್ಯ ಪ್ರಿಯತರಹ ಯಾರೂ ಇಲ್ಲ, ನನಗೆ ಮನುಷ್ಯರಲ್ಲಿ ಯಾರೂ ಇಲ್ಲ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಅದೇ ಆ ಗೀತಾ ತಾತ್ಪರ್ಯದ ಮುಕ್ತಿರ್ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅನ್ನೋದರ ಮೂಲಭೂತವಾದ ಶ್ಲೋಕ. ಹೀಗೆಲ್ಲ ಬಂದಿದೆ. ಆದ್ರಿಂದ ಭಗವತ್ ಪ್ರಸಾದ ಅಂತನ್ನೋದು ಕರ್ಮದಿಂದಲೂ ಆಗಬಹುದು. ಆದ್ರಿಂದ ಜ್ಞಾನದಿಂದಲೇ ಆಗಬೇಕು ಅಂತ ಯಾಕೆ ಹೇಳ್ತೀರಿ ಅಂತ ಈಗ ಒಂದು ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಕರ್ಮಣಾತ್ವತಮ ಪ್ರೋಕ್ತ ಅನ್ನುವಂಥ ಶ್ಲೋಕ ಹೊರಟಿದೆ. ಇಲ್ಲಿ ಕೇಳೋರಿಗೆ ಜಿಜ್ಞಾಸೆ ಬರ್ಬೋದು. ತತ್ಕರ್ಮ ಹರಿತೋಷಮ್ಯತ ಅಂದರೆ ಸಂಧ್ಯಾ ವಂದನೆ ಮೊದಲಾದ ಕರ್ಮಗಳು ಅಥವಾ ಯಜ್ಞಯಾಗಾದಿ ಕರ್ಮಗಳು ಅಂತ ನಾವು ತಿಳ್ಕೋಬಹುದು. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತೆ ಅಂತಿದೆಯಲ್ಲ, ಅಭಿಧಾನ ಮಾಡುವುದು ಅಂದ್ರೆ ಅದು ಕರ್ಮ ಅಲ್ಲ, ಅದು ಜ್ಞಾನ ಕಾರ್ಯ ಅದು. ಆದ್ರಿಂದ ಅದನ್ನ ಹೇಗೆ ಇವ್ರು ಹೇಳಿದರು ಅಂತ ಜಿಜ್ಞಾಸೆ ಬರಬಹುದು. ಪೂರ್ವ ಪಕ್ಷದವರು ಏನೋ ಒಂದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದಾರೆ. ಆದ್ರಿಂದ ಭಕ್ತರಿಗೆ ಅದನ್ನು ಉಪದೇಶ ಮಾಡುವುದು ಅಂತ ಅನ್ನೋದು ಕೂಡ ಸಂಧ್ಯಾ ವಂದನೆ, ಯಜ್ಞ, ದೇವ್ರ ಪೂಜೆ ಮೊದಲಾದಂಥ ಅದು ಒಂದು ಕರ್ಮ, ಅದೊಂದು ಜ್ಞಾನ ಕಾರ್ಯ ಅಂತ ಅನ್ನೋದನ್ನು ಅವ್ರು ಪರಿಗಣನೆ ಮಾಡಲಿಲ್ಲ, ಸ್ಥೂಲ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಅಂತೂ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಕರ್ಮಣಾತ್ವಧಮ ಪ್ರೋಕ್ತ ಅಂತ ಅನ್ನೋದು ಹೊರಟಿದೆ. ಅದನ್ನು ಮುಂದೆ ನೋಡ್ತೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.